ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಣ್ಣೆ ಮುರುಕು ರೆಸಿಪಿನ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು 1 ಕಪ್ ಅಕ್ಕಿ ಹಿಟ್ಟಿಗೆ 1/4 ಕಪ್ ಹುರ್ಗಡ್ಲೆಯನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಸೇರಿಸ್ತಾ ಇದ್ದೀನಿ. ಅದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹಿಂಗು, ಹಾಗೆ ಸ್ವಲ್ಪ ಜೀರಿಗೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಬೆಣ್ಣೆ 1 ಸ್ಪೂನ್ ಹಾಕಬೇಕು. ಸೊ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಬೆಣ್ಣೆ ಆಗಿರುತ್ತೆ. ಯಾಕೆ ಅಂದರೆ ಬೆಣ್ಣೆ ಮುರುಕು ಅದು ಸಾಫ್ಟಾಗೇ ಬರಬೇಕು ಅಂದರೆ ಬೆಣ್ಣೆ ಹಾಕಲೇಬೇಕು. ಇಲ್ಲಾಂದರೆ ತುಂಬ ಹಾರ್ಡಾಗಿ ಬರುತ್ತೆ, ಗಟ್ಟಿ ಇರುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ್ಮೇಲೆ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗಬೇಕು. ಚೆನ್ನಾಗಿ ಕಲಿಸಿದ ನಂತರ ಅದು ತುಂಬ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂದರೆ ತುಂಬ ತೆಳುವಾಗಿರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಸೊ ಮೀಡಿಯಮ್ ಆಗಿರಬೇಕು. ಸೊ ಚಕ್ಲಿ ಹೊರಳೆಲ್ಲ ಹಾಕಿದಾಗ ಅದು ಪ್ರೆಸ್ ಆಗ್ತಾ ಇರಬೇಕು. ಸೊ ಆ ಥರ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೋಬೇಕು. ಗ್ಯಾಸ್ ಆನ್ ಮಾಡಿ ಎಣ್ಣೆನ ಕಾಯಕ್ಕಿಡೋಣ. ಸೊ ಯಾವಾಗಲೂ ಚಕ್ಲಿನ ಲೋ ಫ್ಲೇಮಲ್ಲೇ ಇಡಬೇಕು, ಯಾಕಂದರೆ ಒಳಗಡೆ ಎಲ್ಲ ಬಾಯ್ಲ್ ಆಗಬೇಕು. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ಚಕ್ಲಿನ ಪ್ರೆಸ್ ಮಾಡೋಣ. ಇನ್ನೇನು ಚಕ್ಲಿ ರೆಡಿ ಆಗ್ತಾ ಇದೆ. ಈ ಚಕ್ಲಿ ರೆಸಿಪಿನ ಟೇಸ್ಟ್ ಮಾಡೋಕ್ಕೆ ಒಬ್ಬರು ಗೆಸ್ಟ್ ಕೂಡ ಬಂದಿದ್ದಾರೆ. ಸೊ ಎಂಡಿಂಗಲ್ಲಿ ನೋಡಿ ಯಾರು ಆ ಗೆಸ್ಟು ಅಂತ. ಫೈನಲ್ ಆಗಿ ಬೆಣ್ಣೆ ಮುರುಕು ರೆಡಿ ಆಯಿತು. ಮಕ್ಕಳಿಗಂತೂ ತಿನ್ನೋಕ್ಕಂತೂ ತುಂಬಾ ಸಾಫ್ಟಾಗಿರುತ್ತೆ. ನಾ ಮಸ್ಟ್ ಆ್ಯಂಡ್ ಶುಡ್ ಈ ರೆಸಿಪಿನ ನಾನು ಮಕ್ಕಳಿಗಂತೂ ಡೆಡಿಕೇಟ್ ಮಾಡ್ತೀನಿ. ಸೊ ಫೈನಲ್ ಆಗಿ ನನ್ನ ಗೆಸ್ಟ್ ಅಂತೂ ವೆಯ್ಟ್ ಮಾಡಿ ತಿಂತಾ ಇದ್ದಾರೆ. ಸೊ ಹೇಗಿದೆ ಅಂತ ಅವ್ರ ಕಮೆಂಟ್ನ ನೀವೇ ನೋಡಿ, ಅವ್ರ ರಿವ್ಯೂ ಯಾವ ರೀತಿ ಕೊಡ್ತಾ ಇದ್ದಾರೆ ಅಂತ. ಸೊ ಐ ಹೋಪ್ ಯು ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.